ಅರಸ ಕೇಳೈ ಕರ್ಣ ಪಾರಂಪರೆಯೊಳು ಈತನ ಹೆಸರು ಜಗದಲ್ಲಿ ಹರಿದುದು. ಬಳಿಕಲೇ ಈತನ ನಾಮಕರಣದಲ್ಲಿ ಸುರ ನರ ಉರಗ ನಿಖರವೇ ವಿಸ್ತರಿಸಿದುದು. ಕರ್ಣಾಭಿಧಾನವ ಗುರುಪರಾಕ್ರಮಿ ಬೆಳೆಯುತ್ತಿದ್ದನು. ಸೋತ ಭವನದಲ್ಲಿ ಮುಂದೆ 28ನೇ ಪದ್ಯವನ್ನು ಅವಲೋಕಿಸಿದಾಗ ಅರಸ ಕೇಳೈ ಕರ್ಣ ಪಾರಂಪರೆಯೊಳು ಈತನ ಹೆಸರು. ವೈಶಂಪಾಯನರು ಜನಮೇಜಯನಿಗೆ ಮಹಾಭಾರತದ ಕಥೆಯನ್ನು ವಿವರಿಸುತ್ತಾ ಮುಂದುವರಿಸುತ್ತಾರೆ. ರಾಜ, ಹೀಗೆ ಅಧಿರಥ ದಂಪತಿಗಳಿಗೆ ಸಿಕ್ಕಿದ ಮಗುವು ಮಾಡುವ ದಾನದ ವಿಚಾರವು ಕರ್ಣಾನುಪುಂಖವಾಗಿ ಕಿವಿಯಿಂದ ಕಿವಿಗೆ ಹಬ್ಬಿ 3 ಲೋಕದ ಅಂದರೆ ಸ್ವರ್ಗ, ಮರ್ತ್ಯ, ಪಾತಾಳ ಎಲ್ಲ ಕಡೆ ಹರಡುತ್ತದೆ. ಇದರಿಂದಾಗಿ ಸುರ ನರ ಉರಗರೆಲ್ಲರೂ ಈ ಬಾಲಕನ ಹೆಸರನ್ನು ಕರ್ಣ ಎಂದು ಕರೆಯಲು ಪ್ರಾರಂಭಿಸುತ್ತಾರೆ. ಅಷ್ಟೇ ಅಲ್ಲದೆ ಈ ಬಾಲಕನು ಬಲು ಶೂರನಾಗಿ ಅಧಿರಥ ರಾಧೆ ದಂಪತಿಗಳ ಮನೆಯಲ್ಲಿ ಸುಖವಾಗಿ ಬೆಳೆಯುತ್ತಾ ಇರುತ್ತಾನೆ. ಇದನ್ನು ನೋಡಿದಾಗ ಕೆಲವರು ತಾನು ಮಾಡುವ ಕೆಲಸಗಳಿಂದ ಪ್ರಸಿದ್ಧಿ ಹೊಂದುತ್ತಾರೆ, ಇನ್ನು ಕೆಲವರು ತನ್ನ ರೂಪಿನಿಂದ ಶ್ರೇಷ್ಠರಾಗುತ್ತಾರೆ, ಇನ್ನು ಕೆಲವರು ತಾವು ಮಾಡುವ ಕೆಟ್ಟ ಕೆಲಸಗಳಿಂದ ಖ್ಯಾತರಾಗುತ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಸತ್ಯ ಹರಿಶ್ಚಂದ್ರ, ದಶಕಂಠ ರಾವಣ, ರಾಮದಾಸ ಹನುಮಂತ, ಮಹಾರೂಪವಂತ ಮನ್ಮಥ ಇಂತಹ ಕೆಲವರ ಹೆಸರನ್ನು ನಾವು ಹೇಳಬಹುದು.